ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಬ್ರೆಡ್ ಸದ್ಯ ವಿಶ್ವದ ಸ್ಟೇಪಲ್ ಫುಡ್, ಮುಖ್ಯ ಆಹಾರ ಆಗಿ ಹೋಗಿದೆ ಜಗತ್ತಲ್ಲಿ. ನಮ್ಮ ಭಾರತದಲ್ಲೂ ಕೂಡ ಬಹಳ ಜನರಿಗೆ ಬ್ರೆಡ್ಡೇ ಬೆಳಗಿನ ಮೃಷ್ಟಾನ್ನ ಭೋಜನ. ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಕೆಲಸಕ್ಕೆ ಅಂತೇಳಿ ಹೊರಗೆ ಹೋಗಿರೋ ಯೂತ್ಗೆ ಹಾಗೂ ಅಡುಗೆ ಚೆನ್ನಾಗಿ ಮಾಡಕ್ಕೆ ಬರದಿರೋ ಕಪಲ್ಸ್ಗೂ ಕೂಡ. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಪ್ರತಿದಿನ 26,000 ಟನ್ ಬ್ರೆಡ್ ಅನ್ನ ಜನ ಸೇವಿಸ್ತಾರೆ. 26,000 ಟನ್ ಬ್ರೆಡ್ಡು. ಆದರೆ ಪ್ರತಿದಿನ ನಾವು ತಿನ್ನೋ ಈ ಬ್ರೆಡ್ನಲ್ಲಿ ಏನೇನಿರುತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಹೀಗಾಗಿ ಇವತ್ತಿನ ಈ ವರದಿಯಲ್ಲಿ ನಾವು ಬ್ರೆಡ್ಡನ್ನು ಹೇಗೆ ತಯಾರಿಸ್ತಾರೆ, ಬ್ರೆಡ್ಡಲ್ಲಿ ಏನೇನೆಲ್ಲ ಹಾಕ್ತಾರೆ, ಈ ಬ್ರೆಡ್ ಹುಟ್ಟಿದ್ದು ಎಲ್ಲಿಂದ, ಭಾರತಕ್ಕೆ ಯಾವಾಗ ಹೇಗೆ ಕಾಲಿಡ್ತು ಅಥವಾ ಪ್ಯಾಕ್ ಇಡ್ತೋ ಏನೋ ಒಂದು ಇಡ್ತು, ವೈಟ್ ಬ್ರೆಡ್ ಅಥವಾ ಬ್ರೌನ್ ಬ್ರೆಡ್ ಎರಡರಲ್ಲಿ ಯಾವುದು ಒಳ್ಳೆಯದು, ಕಂದು ಬಣ್ಣದ ಬ್ರೆಡ್ಗೂ ವೈಟ್ ಬ್ರೆಡ್ಗೂ ಏನು ಡಿಫ್ರೆನ್ಸ್, ನಮ್ಮ ರೊಟ್ಟಿ ಚಪಾತಿಗೂ ಇಂಗ್ಲಿಷ್ನಲ್ಲಿ ಬ್ರೆಡ್ ಅಂತಾರಲ್ಲ ಯಾಕೆ, ಹೀಗೆ ಬ್ರೆಡ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಬ್ರೆಡ್ನಲ್ಲಿ ಏನೇನಿರುತ್ತೆ, ಬ್ರೆಡ್ ಹೇಗೆ ತಯಾರಿಸ್ತಾರೆ. ಸಾಮಾನ್ಯವಾಗಿ ಬ್ರೆಡ್ ಅನ್ನ 4 ಮುಖ್ಯ ಪದಾರ್ಥಗಳಿಂದ ಮಾಡ್ತಾರೆ: ಹಿಟ್ಟು, ನೀರು, ಉಪ್ಪು, ಈಸ್ಟ್. ಇಲ್ಲಿ ಉಪ್ಪು ಅಂದ ತಕ್ಷಣ ನಿಮಗೆ ಡೌಟ್ ಬರ್ಬೋದು, ಬ್ರೆಡ್ ನಲ್ಲಿ ಉಪ್ಪು ಹಾಕ್ತಾರ ಅಂತ. ಹಾಕ್ತಾರೆ. ಅದನ್ನ ಯಾಕೆ ಹಾಕ್ತಾರೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ 4 ಪದಾರ್ಥ ಬಿಟ್ರೆ ಕೆಲವೊಮ್ಮೆ ಫ್ಲೇವರ್ ಮತ್ತು ಟೆಕ್ಸ್ಚರ್ಗಾಗಿ ಸಕ್ಕರೆ ಮತ್ತು ಎಣ್ಣೆ ಕೂಡ ಸ್ವಲ್ಪ ಸೇರಿಸ್ತಾರೆ, ಅಡಿಗೆ ಎಣ್ಣೆನ. ಆದ್ರೆ ಮುಖ್ಯವಾಗಿ ಬಳಸುವುದು 4 ಪದಾರ್ಥಗಳನ್ನ. ಇಲ್ಲಿ ಹಿಟ್ಟು ಅಂದ್ರೆ ಮೈದಾನೂ ಆಗ್ಬೋದು ಅಥವಾ ಗೋಧಿ ಹಿಟ್ಟಾದ್ರೂ ಆಗ್ಬೋದು. ಈ ಹಿಟ್ಟನ್ನ ಮೊದಲು ಈಸ್ಟ್ ಹಾಗೂ ಉಪ್ಪಿನ ಜೊತೆಗೆ ಮಿಕ್ಸ್ ಮಾಡ್ಕೋತಾರೆ. ನಂತರ ಆ ಮಿಶ್ರಣವನ್ನ ನೀರಿನೊಂದಿಗೆ ಕಲಸಿ ನಾವು ಚಪಾತಿ ಅಥವಾ ರೊಟ್ಟಿಗೆ ಹಿಟ್ಟು ಮಾಡ್ಕೋತೀವಲ್ಲ, ಆ ರೀತಿ ಗಟ್ಟಿ ಹಿಟ್ಟು ಅಥವಾ ಡೋ ಮಾಡ್ಕೋತಾರೆ. ಬಳಿಕ ಈ ಹಿಟ್ಟನ್ನ ಹದ ಮಾಡ್ಕೋತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇದನ್ನ ನಾದೋದು ಅಂತ ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ನೀಡಿಂಗ್ ಅಂತಾರೆ. ಇದನ್ನ ಬೇಕಾದ್ರೆ ಕೈಯಿಂದಲೂ ಮಾಡಬಹುದು ಅಥವಾ ದೊಡ್ಡ ದೊಡ್ಡ ಮಿಕ್ಸರ್ನಲ್ಲಿ ಹಾಕು ಕೂಡ ಮಾಡಬಹುದು. ಈ ಹಂತದಲ್ಲೇ ನಮಗೆ ಉಪ್ಪಿನ ಅಗತ್ಯ ಬರೋದು. ಯಾಕಂದ್ರೆ ಈ ರೀತಿ ಹದ ಮಾಡುವಾಗ ಹಿಟ್ಟಿನಲ್ಲಿ ಗ್ಲೂಟೆನ್ ಉತ್ಪತ್ತಿಯಾಗುತ್ತೆ. ಗ್ಲೂಟೆನ್ ಅಂದ್ರೆ ಒಂದು ರೀತಿ ಪ್ರೋಟೀನ್ ಪದಾರ್ಥ. ಹೆಚ್ಚಾಗಿದ್ದು ಗೋಧಿ, ಬಾರ್ಲಿ ಅಂತ ಕಾಳುಗಳಲ್ಲಿ ಕಂಡುಬರುತ್ತೆ. ಈ ಗ್ಲೂಟೆನ್ ಹಿಟ್ಟು ಉದುರಾಗೋದನ್ನ ತಡೆದು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋ ರೀತಿ ಮಾಡುತ್ತೆ. ಅಂದ್ರೆ ಹಿಟ್ಟಿನ ಕಣಗಳು ಸಡಿಲ ಆಗದೆ ಒಂದಕ್ಕೊಂದು ಅಂಟ್ಕೊಳ್ಳೋ ರೀತಿ ಮಾಡುತ್ತೆ. ಇದರ ಜೊತೆಗೆ ಉಪ್ಪು ಆಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಬ್ರೆಡ್ ಅನ್ನ ಕೆಲ ದಿನಗಳ ಕಾಲ ಶೇಖರಿಸಿ ಇಟ್ಕೋಬಹುದು. ನಂತರ ಈ ರೀತಿ ಹದ ಮಾಡಿದ ಹಿಟ್ಟನ್ನ ಒಂದು ದೊಡ್ಡ ಪಾತ್ರೆಯಲ್ಲಿ ಗಾಳಿ ಸೋಕದಂತೆ ಟೈಟ್ ಆಗಿ ಕಟ್ಟಿಡ್ತಾರೆ. ಈಗ ಬ್ರೆಡ್ ಮಾಡುವ ಪ್ರಕ್ರಿಯೆಗೆ ಈಸ್ಟ್ ಎಂಟ್ರಿ ಆಗುತ್ತೆ. ಈಸ್ಟ್ ಫಂಗೈ ಪ್ರಜಾತಿಗೆ ಸೇರಿದ ಏಕಕೋಶ ಸೂಕ್ಷ್ಮಾಣು ಜೀವಿ, ಸಿಂಗಲ್ ಸೆಲ್ಡ್ ಮೈಕ್ರೋ ಆರ್ಗನಿಸಮ್. ಈ ಈಸ್ಟ್ ಅನ್ನ ಮೈದಾ ಅಥವಾ ಗೋಧಿ ಹಿಟ್ಟಿನೊಂದಿಗೆ ಮಿಕ್ಸ್ ಮಾಡಿದಾಗ ಒಂದು ಅದ್ಭುತ ಪ್ರಕ್ರಿಯೆ ನಡೆಯುತ್ತೆ. ಹಿಟ್ಟಲ್ಲಿರೋ ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಈಸ್ಟ್ ರಿಯಾಕ್ಟ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್ ಅನ್ನೋ ಆಲ್ಕೋಹಾಲ್ ಉತ್ಪತ್ತಿಯಾಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ನಿಂದ ಹಿಟ್ಟು ಪೂರಿ ಉಬ್ಬಿದಂತೆ ಉಬ್ಬುತ್ತೆ. ಈ ಪ್ರಕ್ರಿಯೆಯನ್ನ ಫರ್ಮೆಂಟೇಷನ್ ಅಂತ ಕರಿತೀವಿ. ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಎಲ್ಲದರಲ್ಲೂ ಇದೇ ಪ್ರಕ್ರಿಯೆ ಆಗುತ್ತೆ. ಇನ್ನು ಈ ರೀತಿ ಉಬ್ಬಿದ ಹಿಟ್ಟನ್ನ ನಂತರ ಓವನ್ ನಲ್ಲಿ ಇಟ್ಟು ಬೇಯಿಸಿದಾಗ ಅದರಲ್ಲಿರೋ ಆಲ್ಕೋಹಾಲ್ ಆವಿಯಾಗುತ್ತೆ. ಇದರಿಂದ ಬ್ರೆಡ್ ಇನ್ನಷ್ಟು ಉಬ್ಬಿ ಬರುತ್ತೆ. ನಂತರ ಈ ಉಬ್ಬಿದ ಬ್ರೆಡ್ ಅನ್ನ ಒತ್ತಿ ಬೇಕಾದ ಆಕಾರವನ್ನು ಕೊಡ್ತಾರೆ. ಈ ವೇಳೆ ಬ್ರೆಡ್ ನಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಕೂಡ ಹೊರಗೆ ಹೋಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಇದ್ದ ಜಾಗವೇ ನಮಗೆ ಬ್ರೆಡ್ ನಲ್ಲಿ ಹೋಲ್ಗಳಾಗಿ ಕಾಣಿಸೋದು. ಬ್ರೆಡ್ ಹುಟ್ಟಿದ್ದು ಎಲ್ಲಿಂದ? ರೊಟ್ಟಿ ಚಪಾತಿಗೂ ಬ್ರೆಡ್ ಅನ್ನೋದು ಯಾಕೆ? ಸ್ನೇಹಿತರೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ನಮ್ಮ ರೊಟ್ಟಿ ಚಪಾತಿಗಳನ್ನ ಬ್ರೆಡ್ ಕೆಟಗರಿಯಲ್ಲಿ ಹಾಕಿರ್ತಾರೆ. ಅದಕ್ಕೆ ಕಾರಣ ರೋಟಿ ಚಪಾತಿಗಳು ಕೂಡ ಬ್ರೆಡ್ಗಳೇ, ಆದರೆ ಫ್ಲಾಟ್ ಬ್ರೆಡ್ಗಳು. ಅಂದರೆ ಚಪಾತಿ, ರೊಟ್ಟಿಗಳು ಬ್ರೆಡ್ನಂತೆ ಉಬ್ಬಿರೋದಿಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ಯಾವುದೇ ವ್ಯತ್ಯಾಸ ಇಲ್ಲ. ಎರಡರಲ್ಲೂ ಹಿಟ್ಟಿಗೆ ನೀರು ಬೆರೆಸಿರ್ತಾರೆ. ಸೊ ಇಂತಹ ಬ್ರೆಡ್ಗಳ ಇತಿಹಾಸ ಮಾನವ ಕೃಷಿ ಆರಂಭಿಸಿದ ಕಾಲದಿಂದಲೇ ಶುರುವಾಗುತ್ತೆ. ಹಾಗೆ ನೋಡಿದ್ರೆ ಮಾನವ ಮೊದಲು ಮಾಡೋಕೆ ಕಲಿತ ಆಹಾರವೇ ಈ ಬ್ರೆಡ್ ಅಂತ ಹೇಳಲಾಗುತ್ತೆ. 10,000 ವರ್ಷಗಳ ಹಿಂದೆ ಹೊಸ ಶಿಲಾಯುಗದ ಸಂದರ್ಭದಲ್ಲಿ ಈ ರೀತಿ ಫ್ಲಾಟ್ ಬ್ರೆಡ್ಗಳನ್ನು ಮಾಡೋಕೆ ಶುರು ಮಾಡಿದ್ರು. ಕ್ರಮೇಣ ಧಾನ್ಯಗಳನ್ನು ಪುಡಿ ಮಾಡಿ ನೀರಿನೊಂದಿಗೆ ಮಿಕ್ಸ್ ಮಾಡಿ ಬಂಡೆ ಮೇಲೆ ಹಾಕ್ತಾ ಇದ್ರು. ಬಳಿಕ ಕ್ರಿಸ್ತಪೂರ್ವ 4,000 ಟೈಮ್ನಲ್ಲಿ ಈಜಿಪ್ಷಿಯನ್ ಜನ ಈ ಬ್ರೆಡ್ಗೆ ಈಸ್ಟ್ ಮಿಕ್ಸ್ ಮಾಡೋಕೆ ಕಲ್ತರು. ಅಂದರೆ ಬಂಡೆಗಳ ಮೇಲೆ ಈ ರೀತಿ ಬ್ರೆಡ್ ಹಾಕಿ ಇಟ್ಟು ಹೋದಾಗ ವಾತಾವರಣದಲ್ಲಿರೋ ಈಸ್ಟ್ ಸೂಕ್ಷ್ಮಾಣುಜೀವಿಗಳಿಗೂ ಬಂದು ಕೂತು ಫ್ಲಾಟ್ ಬ್ರೆಡ್
ಉಬ್ಬೋಕೆ ಶುರುವಾಗ್ತಿತ್ತು ಅಂತ ಹೇಳಲಾಗುತ್ತೆ. ನಂತರ ಹಿಟ್ಟನ್ನು ಕೆಲ ದಿನ ಹಾಗೆ ಬಿಟ್ಟು ಬಳಿಕ ಅದನ್ನು ಹೊಸ ಹಿಟ್ಟಿನೊಂದಿಗೆ ಮಿಕ್ಸ್ ಮಾಡೋಕೆ ಶುರು ಮಾಡಿದ್ರು. ಹಳೆ ಹಿಟ್ಟಿನಲ್ಲಿ ಈಸ್ಟ್ ಸಂಗ್ರಹ ಆಗಿದ್ದರಿಂದ ಹೊಸ ಹಿಟ್ಟನ್ನು ಕೂಡ ಫರ್ಮೆಂಟೇಷನ್ ಮಾಡೋದು ಸುಲಭ ಆಯಿತು. ಹೀಗೆ ಕ್ರಮೇಣ ಬ್ರೆಡ್ ಅಮೆರಿಕ, ಆಸ್ಟ್ರೇಲಿಯಾ, ಯುರೋಪ್, ದಕ್ಷಿಣ ಆಫ್ರಿಕಾ, ಮಿಡಲ್ ಈಸ್ಟ್ ಸೇರಿದಂತೆ ಹಲವು ಕಡೆ ಸ್ಟೇಪಲ್ ಫುಡ್ ಆಯಿತು. ಇದೇ ವೇಳೆ ಪೋರ್ಚುಗೀಸರು ಭಾರತಕ್ಕೆ ಬ್ರೆಡ್ ಅನ್ನ ಪರಿಚಯಿಸಿದ್ರು ಅಂತ ಹೇಳಲಾಗುತ್ತೆ. ಆದರೆ ಬ್ರೆಡ್ ಮಾಡೋ ಪ್ರಕ್ರಿಯೆ ಸಂಪೂರ್ಣ ಬದಲಾಗಿದ್ದು ಕೈಗಾರಿಕಾ ಕ್ರಾಂತಿ ಟೈಮ್ನಲ್ಲಿ. 18ನೇ ಶತಮಾನದಲ್ಲಿ ನಡೆದ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಲ್ಲಿ ಬ್ರೆಡ್ ಅನ್ನ ಕೂಡ ಕಮರ್ಷಿಯಲೈಸ್ ಮಾಡಲಾಯಿತು. ಈಸ್ಟ್ಗೆ ಕಾದು ಕುಳಿತುಕೊಳ್ಳೋದಕ್ಕಿಂತ ಅದನ್ನ ಪೇಸ್ಟ್ ರೀತಿ ಸಂಗ್ರಹ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಇದರಿಂದ ಯಾವಾಗ ಬೇಕಾದರೂ ಬ್ರೆಡ್ ಮಾಡ್ಕೋಬಹುದಾಗಿತ್ತು. ನಂತರ ಸ್ಲೈಸ್ಡ್ ಬ್ರೆಡ್ ಅಂದ್ರೆ ಬ್ರೆಡ್ ಅನ್ನ ಪೀಸ್ ಮಾಡಿ ಕೊಯ್ದು ಸ್ಲೈಸಸ್ ಮಾಡೋಕೆ ಶುರು ಮಾಡಿದ್ರು. ಇದಾದ್ಮೇಲೆ ಬ್ರೆಡ್ ಇನ್ನಷ್ಟು ವ್ಯಾಪಕವಾಗಿ ಹರಡೋಕೆ ಶುರುವಾಯಿತು. ವೈಟ್ ಬ್ರೆಡ್ ವರ್ಸಸ್ ಬ್ರೌನ್ ಬ್ರೆಡ್, ಯಾವ ಬ್ರೆಡ್ ತಿಂದ್ರೆ ಒಳ್ಳೆಯದು? ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಬ್ರೌನ್ ಬ್ರೆಡ್ ಹೆಚ್ಚು ಪ್ರಚಾರ ಪಡಿತಾ ಇದೆ. ವೈಟ್ ಬ್ರೆಡ್ಗಿಂತ ಬ್ರೌನ್ ಬ್ರೆಡ್ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಜನ ಹೆಚ್ಚು ಬ್ರೌನ್ ಬ್ರೆಡ್ನ ಖರೀದಿ ಮಾಡೋಕೆ ಶುರು ಮಾಡಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕೆ ಶುರು ಮಾಡಿರೋ ಜನ. ಸ್ನೇಹಿತರೆ, ಎರಡರ ನಡುವೆ ವ್ಯತ್ಯಾಸ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಗೋಧಿನ ಸ್ವಲ್ಪ ತಿಳ್ಕೋಬೇಕು. ಇಲ್ಲಿ ಕಾಣಿಸ್ತಿರೋದು ಗೋಧಿ ಕಾಳಿನ ಚಿತ್ರ. ಇದರಲ್ಲಿ ಹೊರಗಡೆ ಕಂದು ಬಣ್ಣದ ಕವಚವನ್ನ ಬ್ರ್ಯಾನ್ ಅಥವಾ ಹೊಟ್ಟು ಅಂತ ಕರೀತಾರೆ. ಇನ್ನು ಒಳಗಡೆಯ ಈ ಭಾಗವನ್ನ ಎಂಡೋಸ್ಪರ್ಮ್ ಮತ್ತು ಜರ್ಮ್ ಅಂತ ಕರೀತಾರೆ. ಈ ಬ್ರೌನ್ ತೆಗೆದು ಒಳಗಿನ ಗೋಧಿಯನ್ನಷ್ಟೇ ಹಿಟ್ಟು ಮಾಡಿದ್ರೆ ಮೈದಾ ಆಗುತ್ತೆ. ಅದೇ ಪೂರ್ತಿ ಗೋಧಿಯನ್ನ ಹಿಟ್ಟು ಮಾಡಿದ್ರೆ ಫುಲ್ ವೀಟ್ ಫ್ಲೋರ್ ಅಥವಾ ಹೋಲ್ ವೀಟ್ ಫ್ಲೋರ್ ಅಥವಾ ಪ್ಯೂರ್ ಗೋಧಿ ಹಿಟ್ಟಾಗುತ್ತೆ. ಆದರೆ ಹೋಲ್ ವೀಟ್ ಫ್ಲೋರ್ ಅಥವಾ ಫುಲ್ ವೀಟ್ ಫ್ಲೋರ್ನಿಂದ ಮಾಡಿದ ಬ್ರೆಡ್ ಆಗಿದ್ರೆ ಅದು ಬ್ರೌನ್ ಬ್ರೆಡ್ ಆಗುತ್ತೆ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಗೋಧಿಯ ಆ ಹೊಟ್ಟು ಅಥವಾ ಬ್ರಾನ್ನಲ್ಲೇ ಅತಿ ಹೆಚ್ಚು ಪೋಷಕಾಂಶಗಳಿರೋದು. ಅಂಥದ್ರಲ್ಲಿ ಅದನ್ನೇ ರಿಮೂವ್ ಮಾಡಿದ ಮೈದಾ ಹಿಟ್ಟಿನಲ್ಲಿ ಬ್ರೆಡ್ ಮಾಡಿದ್ರೆ ಅದರಲ್ಲಿ ದೇಹಕ್ಕೆ ಬೇಕಾದ ಹೆಚ್ಚಿನ ಪೌಷ್ಟಿಕಾಂಶ ಇರಲ್ಲ ಅನ್ನೋದು ತುಂಬ ಜನರ ವಾದ. ಅಲ್ಲದೆ ಈಗಾಗಲೇ ಬಿಳಿಯಾಗಿರೋ ಹಿಟ್ಟನ್ನು ಇನ್ನಷ್ಟು ಬಿಳಿಯಾಗಿ ಮಾಡುವಂತೆ ಮಾಡೋಕೆ ಮೈದಾ ಹಿಟ್ಟನ್ನು ಬೆನ್ಸಾಯ್ಡ್ ಪೆರಾಕ್ಸೈಡ್, ಕ್ಲೋರಿನ್ ಡೈಆಕ್ಸೈಡ್ ಮತ್ತು ಪೊಟ್ಯಾಸಿಯಂ ಬ್ರೋಮೇಟ್ ನಂತಹ ರಾಸಾಯನಿಕಗಳನ್ನು ಬಳಸಿ ಬ್ಲೀಚ್ ಮಾಡಲಾಗುತ್ತೆ. ಬ್ರೌನ್ ಬ್ರೆಡ್ನಲ್ಲಿ ಹೆಚ್ಚು ವಿಟಮಿನ್ B6 ಮತ್ತು ಇ, ಮೆಗ್ನೀಸಿಯಂ, ಫೋಲಿಕ್ ಆಸಿಡ್, ಸತು, ತಾಮ್ರ ಮತ್ತು ಮ್ಯಾಂಗನೀಸ್ ನಂತಹ ಪೌಷ್ಟಿಕಾಂಶಗಳು ಇವೆ ಅಂತ ಹೇಳ್ತಾರೆ. ಹೀಗಾಗಿ ಹೆಚ್ಚಿನ ಜನ ಗೊತ್ತಿರೋರು ಬ್ರೌನ್ ಬ್ರೆಡ್ಗೆ ಶಿಫ್ಟ್ ಆಗ್ತಿದ್ದಾರೆ. ಆದರೆ ಸ್ನೇಹಿತರೆ, ನಾವು ವಾಸ್ತವ ಅರ್ಥ ಮಾಡ್ಕೋಬೇಕು. ಯಾವುದೇ ಬ್ರೆಡ್ ಆಗಲಿ ಒಂದ್ಸಲ ಪ್ಯಾಕೆಟ್ ತಿರುಗಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಆರಂಭದಲ್ಲಿ ನಾವು ಬ್ರೆಡ್ ಮಾಡೋಕೆ ಬೇಕಿರೋದು 4 ಐಟಮ್ ಅಂತ ಹೇಳಿದ್ವಿ. ಆದರೆ ಆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಎಷ್ಟು ಪದಾರ್ಥಗಳಿವೆ ಅಂತ ನೀವೇ ಚೆಕ್ ಮಾಡಿ ನೋಡಿ. ಬ್ರೆಡ್ ಹೆಚ್ಚಿನ ಕಾಲ ಹಾಳಾಗದೇ ಇರಲಿ ಅಂತ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಅನ್ನ, ರಾಸಾಯನಿಕಗಳನ್ನ ಆಡ್ ಮಾಡಿರ್ತಾರೆ. ಅಲ್ಲದೆ ನಮ್ಮ ದೇಹಕ್ಕೆ ಅವಶ್ಯಕ ಅಲ್ಲದ ಆಡೆಡ್ ಶುಗರ್ ಅನ್ನ ಸೇರಿಸಿರ್ತಾರೆ. ಕೆಲವೊಂದು ಕಡೆ ಫ್ಲೇವರ್ ಹೆಚ್ಚೋಕೆ, ಬ್ರೆಡ್ ಸಾಫ್ಟ್ ಆಗೋಕೆ ಏನೆಲ್ಲ ಸೇರಿಸಿದ್ದಾರೆ ಅಂತ ಗೊತ್ತಾಗುತ್ತೆ ಹಿಂದೆ ತೆಗೆದು ನೋಡಿದಾಗ. ಹೀಗಾಗಿ ಕೇವಲ ಬ್ರೆಡ್ ಅಂತ ಅಲ್ಲ, ಯಾವುದೇ ಪ್ರಾಸೆಸ್ಡ್ ಫುಡ್ ಅಥವಾ ಈ ರೀತಿ ಪ್ಯಾಕೆಟ್ನಲ್ಲಿ ಪ್ರಾಸೆಸ್ ಮಾಡಿ ತಯಾರಿಸಿ ಆಮೇಲೆ ಅದರಲ್ಲಿಟ್ಟು ಪ್ಯಾಕ್ ಮಾಡಿದ ಆಹಾರವನ್ನು ಸೇವಿಸೋದು ಆರೋಗ್ಯ ದೃಷ್ಟಿಯಿಂದ ಅಷ್ಟು ಸೂಕ್ತ ಅಲ್ಲ. ಹಾಗಿದ್ರೆ ಮತ್ಯಾವ ಬ್ರೆಡ್ ಒಳ್ಳೆಯದು? ಇಂಡಿಯನ್ ಬ್ರೆಡ್ ಒಳ್ಳೆಯದು. ಕಮ್ಮಿ ಆಯಿಲ್ ಅಥವಾ ತುಪ್ಪವನ್ನು ತುಂಬ ಕಮ್ಮಿ ಪ್ರಮಾಣದಲ್ಲಿ ಸವರಿ ಮಾಡಿದ ದೋಸೆ, ಚಪಾತಿ ಇವೆಲ್ಲ ಒಳ್ಳೆಯದು ಈ ಬ್ರೆಡ್ಗಳಿಗೆ ಕಂಪೇರ್ ಮಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.